Hello, good morning friends. Welcome to our YouTube channel. Welcome to our first vlog. ಫ್ರೆಂಡ್ಸ್ ಇವಾಗ ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಮಾಡಿ ಮೇಯ್ನ್ ಆಗಿ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೆಲ್ಲ ಆಮೇಲೆ ಹೇಳೋಣ. ಫಸ್ಟ್ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮ್ಗೆ ಹೋಗ್ತಾ ಹೇಳ್ತೀವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಹೋಗ್ತಾ ಮಾತಾಡೋಣ ಅದನ್ನೆಲ್ಲ. ನಮ್ಮ ಸೆಕ್ಯೂರಿಟಿ ಅಂತ ಹೆವಿ ಬೈಕು ಅಂತ ಇರ್ತಾನೆ, ನಿಮ್ಗೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತ. ಅವ್ರು ಇವಾಗ ಎಷ್ಟು ಫುಲ್ ನಿದ್ದೆ ಅಲ್ಲಿದ್ದು 2 times ಎಬ್ಸಿದ್ದ ಅವರಿಗೆ. ಅಲ್ಲಿ ಇನ್ನೂ ಕಣ್ಣಂಗೆ ಚಿಕ್ಕ ಮಾಡ್ಕೊಂಡಿದ್ದಾರೆ. ಟೈಮು ಈಗ 3 o'clock ಆಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಎಷ್ಟಾಗಿದೆ ಟೈಮು? 3 o'clock ಆಗಿದೆ. ಇಲ್ಲ, 3:49. ಓ ಅಷ್ಟು ಲೇಟ್ ಆಗ್ಬಿಟ್ಟಿದ್ಯಾ? ಹೌದು. ಓ ಎಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವೇ ಲೇಟ್ ಅನ್ನೋ ಗೊತ್ತಿಲ್ಲ. ಹೋಗ್ಬೇಕು, ನನ್ನ ಕಸಿನ್ ಮನೆ ಹತ್ರ ಹೋಗ್ಬೇಕು, ನಮ್ಮ ಅಕ್ಕ ಮನೆ ಹತ್ರ. ಅಲ್ಲಿಂದ ಎಲ್ಲ ಕಸಿನ್ಸು ಮೀಟಿಂಗ್ ಪಾಯಿಂಟ್ ಅಲ್ಲೇ ಇರೋದು. ಸೊ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು, ಅಲ್ಲಿಂದ ಹೊರಡೋದು. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ವೆಯ್ಟ್ ಮಾಡಬೇಕು, ನೀವು ಗೊತ್ತಾಗುತ್ತೆ ಮುಂದಕ್ಕೆ. ಬೇಗ ಎದ್ದಿದ್ದೀವಲ್ಲ, ಸೊ ಹೊಟ್ಟೆ ಹಸಿತಿತ್ತು. ಹೋಗ್ತಾ ಗ್ಯಾಪಲ್ಲಿ 2 ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಒಂದು 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಮಿಡ್-ನೈಟ್ 2 o'clock ಸ್ಟಾರ್ಟ್ ಆಗುತ್ತೆ ಇಡ್ಲಿ. ಕಮ್ಮನಹಳ್ಳಿ ಹತ್ರ ಶ್ರೀ ವಿನಾಯಕ ಟಿಫನ್ ಸೆಂಟರ್ ಅಂದ್ಬಿಟ್ಟು. ನಿಮ್ಮ ಗೂಗಲ್ ಹತ್ರ ಸಿಗುತ್ತೆ ಈ ಲೊಕೇಶನ್ನು. ಸಾಂಬಾರು ಹಾಕೋ, ಚಟ್ನಿ ಹಾಕೋ. ಏನೋ ತರ್ತಿದ್ದಾರೆ ನೋಡಿ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಬಿಸಿ ಇದೆ. ಬನ್ನಿ ನೀವೇ ತಗೊಳ್ಳಿ. ಬಿಸಿ ಇಡ್ಲಿ. ನಮ್ಮಳು ರೆಡಿ ಆಗಿದ್ದಾಳೆ ಬ್ಯಾಟಿಂಗ್ ಮಾಡೋಕ್ಕೆ. ನನ್ನ ಫ್ರೆಂಡ್ಸ್ ಬೆಳಗ್ಗೆ ಬಿಸಿ ಇಡ್ಲಿ ಒಳ್ಳೆ ನೈಟ್ ಪಾರ್ಟೀಸ್ಗೆ ಹೋದವ್ರಿಗೆಲ್ಲ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಇವಾಗ ನೋಡಿ ಟೈಮ್ ಎಷ್ಟು 4 ಅಲ್ಲ, 4 o'clock ಇದೆ. ಎಷ್ಟು ಜನ ಇದ್ದಾರೆ ಅಲ್ಲಿ ಇನ್ನು. ನಾನು ಎಲ್ಲೇ ಟ್ರಿಪ್ ಹೋಗ್ಬೇಕಂದ್ರೂ ಫಸ್ಟ್ ಇಲ್ಲಿ ಮಾರ್ನಿಂಗು ಮಿಡ್-ನೈಟ್ ಎದ್ದೋಗ್ಬಿಡ್ತೀರಲ್ಲ ಬೇಗ. ಸೊ ಇಲ್ಲಿ ಬಂದುಬಿಟ್ಟು ಇಡ್ಲಿ ತಿನ್ಕೊಂಡು ಹೋಗ್ತೀವಿ. ಇನ್ನೊಂದು ನಾನ್ ವೆಜ್ ಸ್ಪಾಟು ಇದೆ ಇಲ್ಲೇ, ಅದು ಅಷ್ಟೇ ನೈಟ್ ಹೊತ್ತು ತೆಗೆದಿರ್ತಾರೆ. 2 o'clock ಮೇಲೆ ಅದು ಓಪನ್ ಮಾಡ್ತಾರೆ ನಾನ್ ವೆಜ್ಜು. ಬೆಳಗ್ಗೆನೇ ಬಿರಿಯಾನಿ. ನಮ್ಮ ಬೇರೆ ಕಡೆ ಮಸ್ತಾಗಿ ಟಿಫನ್ ಸೆಂಟರ್ಸ್ ಎಲ್ಲ ಇದೆ, ಅರ್ಲಿ ಮಾರ್ನಿಂಗ್ ಟಿಫನ್ ಸೆಂಟರ್ಸು. ಕಮ್ಮನಹಳ್ಳಿ, ಬಾನ್ಸಡಿ ಆ ಕಡೆ ಎಲ್ಲ ಬಿಸಿ. ಒಬ್ಬನೇ ತಿಂತಿದ್ದೀನಾ, ನೀನು ತಿಂತೀಯಾ? ಅರ್ಲಿ ಮಾರ್ನಿಂಗು ನೈಟು ಓಡಾಡೋಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಟ್ರಾಫಿಕ್ ಇರಲ್ಲ ನೋಡಿ. ಎಷ್ಟು ಬೇಗ ಹೋಗ್ಬೋದಂದ್ರೆ, ಅದೇ ಮಾರ್ನಿಂಗ್ ಟೈಮು ಆಫೀಸ್ ಟೈಮಿಂಗೆಲ್ಲ ಹೋಗ್ಬಿಟ್ರೆ ಅಂತೂ ಅಪ್ಪ ದೇವ್ರೆ. ಈಗ ಜಸ್ಟ್ ಹೇಳಿದೆ ಬೆಳಗ್ಗೆ ಹೊತ್ತೆಲ್ಲ ರೋಡ್ ಖಾಲಿ ಇರುತ್ತೆ, ಬೇಗ ಹೋಗ್ಬೋದು ಅಂತ. ಬಟ್ ಈ ಮೆಟ್ರೋ ಲೈನ್ಸ್ ಇಂದ 3 ಗಂಟೆ ರಾತ್ರಿಗೆ ಬಂದ್ರೂ ಹಿಂಗೆ ಇದೆ, 2 ಗಂಟೆ ರಾತ್ರಿಗೆ ಬಂದ್ರೂ ಹೀಗೆ ಇರುತ್ತೆ. ನಮ್ಮ ಬೆಂಗಳೂರು ಯಾವಾಗೂ ಟ್ರಾಫಿಕ್ ಆಗೇ ಇರುತ್ತೆ. ಎಷ್ಟೊತ್ತಿಗೆ ಬಂದರೆ ಏನು, 5 minutesಗೆ ಅಲ್ಲೇ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಬ್ಯಾಂಗ್ಳೂರ್ ಇಸ್ ಟ್ರಾಫಿಕ್ ಸಿಟಿ. ಆದ್ರೂ ನಮ್ಮ ಬ್ಯಾಂಗ್ಳೂರೇ ಚಂದ. ಎಲ್ಲೋದ್ರೂ ಕೂಡ ನಮ್ಮ ಬೆಂಗಳೂರಲ್ಲಿ ಇದ್ರೆ ಏನೋ ಒಂಥರ ಪೀಸ್ ಅನ್ಸುತ್ತೆ. ಟ್ರಾಫಿಕ್ ಇರ್ಲಿ, ಎಷ್ಟೇ ಜನ ಇರ್ಲಿ, ಸಕ್ಕತ್ತಾಗಿರುತ್ತೆ. ಇನ್ನು ಎಷ್ಟೊತ್ತಾಗುತ್ತೋ ಈ ಟ್ರಾಫಿಕ್ ಕ್ಲಿಯರ್ ಆಗ್ಲಿಕ್ಕೆ. ಆ್ಯಕ್ಚುಲಿ ನಾವು ಕಾರಲ್ಲಿ ಹೋಗ್ತಿಲ್ಲ, ಇದೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕಾರಲ್ಲಿ ಯಾಕೆ ಹೋಗ್ತಿಲ್ಲ ಅಂದರೆ, ಎಲ್ಲ ಜೊತೆಯಲ್ಲಿ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. 5 hours ಟ್ರಾವೆಲ್ ಮಾಡ್ಬೇಕು. ನಾವು ಸಕಲೇಶ್ಪುರ ಕಡೆ ಹೋಗ್ತಾ ಇದ್ದೀವಿ. 5 hours ಟ್ರಾವೆಲ್ ಮಾಡಬೇಕು, ಟೈಮ್ ಸ್ಪೆಂಡ್ ಆಗುತ್ತೆ, ಎಲ್ಲ ಮಸ್ತ್ ಮಜಾ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಎಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದೇ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ನಾವು. ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಅಲ್ಲ ಗುರು, ಹೋಗ್ತಾರ ಒಂದು ದಿನಕ್ಕೆ ಈ ರೇಂಜಾಗಿ ಟ್ರಾಲಿಗಳು ಎತ್ಕೊಂಬಂದಿದ್ದೀರಲ್ಲ. ಹೋಗ್ತಾರ ಒಂದು ದಿನಕ್ಕೆ ಈ ರೇಂಜಾಗಿ ಟ್ರಾಲಿ ಎತ್ಕೊಂಬಂದವ್ರು. 1 ವಾರ ಹೋದ್ರೆ ಇನ್ನೇನು ಗತಿ? ಹಾಂ ಗುರು, ನಾವು ಅಬ್ರಾಡ್ಗೆ ಹೋಗ್ತಾ ಇಲ್ಲ ಗುರು, ಸಕಲೇಶ್ಪುರ್ಗೆ ಹೋಗ್ತಾ ಇರೋದು.
ರೆಡಿ ಆಗಿದ್ದೀವಿ, ಇನ್ನೇನು ಮೂವ್ ಮಾಡೋದಷ್ಟೇ. 5:30 ಗಾಯ್ಸ್, ಬನ್ನಿ ಬನ್ನಿ. ಇನ್ನೂ ಇಬ್ಬರನ್ನ ಪಿಕ್ ಮಾಡೋದು ಬೇರೆ ಇದೆ, ಅವ್ರು ಆನ್ ದ ವೇ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ನಾವು ಎಲ್ಲ ವೈಟ್ ಅಂಡ್ ವೈಟು, ಸೀಟ್ ಕವರ್ ಕೂಡ ವೈಟ್ ಅಂಡ್ ವೈಟ್ ಆಗ್ಬಿಟ್ಟಿದೆ, ಬಸ್ ಕೂಡ ವೈಟು, ಟ್ರಿಪ್ ಫುಲ್ಲು ಬರೀ ವೈಟೇ ಆಗ್ಬಿಟ್ಟಿದ್ದೀವಿ ನಾವು. ದಿಂಚಕ ಆರ್ಕೆಸ್ಟ್ರಾ ವತಿಯಿಂದ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರೋಗ್ರಾಮ್ ಶುರು ಆಗುತ್ತೆ. ಎಲ್ಲರೂ ರೆಡಿ ಆಗಿರಿ. ನಮ್ಮ ಕ್ಲೀನರು ಮುಂದೆ ಕುತ್ಕೊಬಿಟ್ಟಿದ್ದಾರೆ. ಬಸ್ ಎಲ್ಲ ಕ್ಲೀನ್ ಮಾಡಿದ್ದೀನಪ್ಪ, ಎಲ್ಲ ಹೊಡ್ಸಿದ್ದೀರಾ? ಇವನ್ನ ಪಿಕ್ ಮಾಡ್ಕೊಳ್ಳೋಕೋಸ್ಕರ ಇಲ್ಲಿ ಗಂಟ ಬಂದಿದ್ದೀರಿ. ಬಿಟ್ಬಿಟ್ಟು ಹೋಗ್ಬಿಡ್ಬೇಕಾಯ್ತು, ಚಿಕ್ಕ ಹುಡುಗ, ಏನು ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗ್ತೀವಿ. ಹಾಂ ಬನ್ನಿ ಬನ್ನಿ ಬನ್ನಿ. ಎಲ್ಲ ಊಟ ಎಲ್ಲ ಚೆನ್ನಾಗೈತಮ್ಮ? ನೀವು ಗಂಡಿನ ಕಡೆಯವ್ರ ಹೆಣ್ಣಿನ ಕಡೆಯವ್ರ? ಓ, ಎಲ್ಲ ಗಂಡಿನ ಕಡೆಯವ್ರೆ. ಓಸಿ ಊಟ ತಿಂಗಳು ಬಂದ್ಬಿಟ್ಟವ್ರೆ. ನೀನು ಹೆಣ್ಣಿನ ಕಡೆನೋ ಗಂಡಿನ ಕಡೆನೋ? ನೀನೇ ಮದುವೆ ಗಂಟ. ಮಗು ಮಾಡ್ಕೊಬಿಟ್ಟಿದ್ಯಲ್ಲ ಅಷ್ಟು ಬೇಗ. ಏನು ನಮ್ಮ ಬಾಯ್ಸ್ ಎಲ್ಲ ಹೆವಿ ಬ್ಯಾಟಿಂಗ್ ಮಾಡ್ತಾವ್ರೆ. ಎಲ್ಲ ಯೂನಿಫಾರ್ಮ್ ಹಾಕೊಂಡು ಕುತ್ಕೊಂಡಿದ್ದೀರಿ. ನಮ್ಮ ಬಾಸು ಇಡ್ಲಿ ಎಲ್ಲ ಬರೋದು ವಡೆ. ಓ, ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ಲೈಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಸ್ವಲ್ಪ ಕೆಮ್ಮು, ಅದಕ್ಕೆ ಕಾಫ್ ಸಿರಪ್ ತಗೊಂಡಿದ್ದಾರೆ. ಹಾಂ, ನಮ್ಮ ಶಿಷ್ಣು ಇವನೇ ಗ್ಯಾಂಗಲ್ಲಿ ಚೈಲ್ಡ್ ಚಪಾತಿ ಅಂದರೆ. ಹಾಂ, ನಮ್ಮ ಅಧ್ಯಕ್ಷರು, ಎಲ್ಲ ಕಾರ್ಯಕರ್ತರು ಎಲ್ಲ ಕೂತಿದವ್ರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಪ್ರಾಪರ್ಟಿ ಏನೋ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ, ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾಕನೋ ಬಂದ್ರಿ ಅನಿಸ್ತಾ ಇದೆ, ಅಷ್ಟು ಜನ ಇದ್ದಾರೆ. ರೆಸಾರ್ಟ್ ಏನೋ ಚೆನ್ನಾಗಿದೆ, ಸ್ವಿಮ್ಮಿಂಗ್ ಪೂಲು ಚೆನ್ನಾಗಿದೆ. ಈಗಂತೂ ಕ್ರೌಡ್ ಇಲ್ಲ, ಆದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ಏನ್ಗನ್ನ ಬಂದ್ರಿ ಅನಿಸ್ತಾ ಇದೆ. ನೋಡಬೇಕು ಡೇ ಹೆಂಗೆ ಸ್ಪೆಂಡ್ ಮಾಡ್ತೀವಿ ಏನು ಅಂದ್ಬಿಟ್ಟು. ಸದ್ಯಕ್ಕೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಖಾಲಿ. ಹೀಗೆ ಬಿದ್ದು 2 ಡೈ ಹೊಡೆದು ಮಲ್ಕೋಬೇಕಷ್ಟೆ. ಈ ತೆಪ್ಪದಲ್ಲಿ ರೌಂಡ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರೋಪ್ ಮೇಲೆ ಹೋಗ್ಬೋದು, ಬಟ್ ಬೇರ್ ಫುಟ್ ಹೋಗೋಕೆ ಸ್ವಲ್ಪ ಕಷ್ಟ. ಇದೊಂದು ಸುಮ್ಮನೆ ಒಂದು ಆ್ಯಕ್ಟಿವಿಟಿ ಅಂತ ಇಟ್ಟಿದ್ದಾರೆ. ಆವಿದೆ ಫ್ರೆಂಡ್ಸ್, ಇಲ್ಲಿ ನೀರಾವಿದು. ಯಾರಿಗೇನು ಮಾಡಲ್ಲ, ಅದು ಪಾಡಕ್ಕೆ ಅದು ಸುಮ್ಮನೆ ಇರುತ್ತಷ್ಟೆ. ಇವ್ರನ್ನ ನಂಬಿ ಕುತ್ಕೊಂಡಿದೀವಿ. ನೋಡುವ ಬನ್ನಿ. ಕೆಂಗೇರಿ ಮೋರಿಲಿ ನೀರಿದೆಯೋ? ತೆಪ್ಪ ಓಡಿಸ್ತಿದ್ಯೋ ಇಲ್ಲ ಮುದ್ದೆ ತಿರ್ಗಿಸ್ತಿದ್ಯೋ ಗೊತ್ತಾಗ್ತಾ ಇಲ್ಲ. ನಮ್ಮ ಹುಡುಗಿರು ನೋಡಿ ಎಷ್ಟು ಮೇಲೆ ಹತ್ತವ್ರೆ. ಎಲ್ಲರೂ ಇಲ್ಲಿಗೆ ಸುಮ್ಮನೆ ಆಗ್ಬಿಡ್ತಿದ್ರು, ಬಟ್ ನಮ್ಮ ಹುಡುಗಿರು ಮಾತ್ರ ಫುಲ್ ಮೇಲೆ ಹೋಗಿದ್ದಾರೆ. ಫೈರ್ ಕ್ಯಾಂಪ್ ಮಾತ್ರ ಹಾಕ್ಕೊಟ್ಟಿದ್ದಾರೆ. ಎಲ್ಲ ನೆಲದಲ್ಲಿ ಕುತ್ಕೋಬೇಕಷ್ಟೇ ಇಲ್ಲಿ.
IPL ಮ್ಯಾಚ್ ಹಾಕಿದ್ದಾರೆ. RCB ಮ್ಯಾಚ್ ನಡೀತಾ ಇದೆ. ಗುಡ್ ಮಾರ್ನಿಂಗ್. ನೈಟ್ ಎಲ್ಲ ಟಯರ್ಡ್ ಆಗಿತ್ತು, ಬೇಗ ಮಲಗಿಬಿಟ್ವಿ. ಈಗ ಒಂದು ಚಿಕ್ಕದಾಗಿ ಟ್ರಕ್ಕಿಂಗ್ ಇದೆ ಅಂದರು, ಎಲ್ಲರೂ ಹಾಕೊಂಡು ಟ್ರಕ್ಕಿಂಗ್ ಹೋಗ್ತಾಯಿದ್ದೀವಿ. ನೋಡೋಣ ಎಷ್ಟು ದೂರ ಇದೆ ಟ್ರಕ್ಕಿಂಗ್ ಅಂದ್ಬಿಟ್ಟು. ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಹೋಗ್ತಾ ಹೋಗ್ತಾ ಕಷ್ಟ ಇದೆಯೋ ಈಸಿ ಇದೆಯೋ ನೋಡೋಣ. ಏನಮ್ಮ ಹೆಂಗೆ ಅನಿಸ್ತಾ ಇದೆ ಟ್ರಕ್ಕಿಂಗು? ಸ್ವಲ್ಪ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸ್ಟಾರ್ಟ್ಗೆ ಉಸಿರು ಬಿಡ್ತಾ ಇದೆಯಾ? ಸ್ಟಾರ್ಟ್ಗೆ ಎಲ್ಲ ಉಸಿರು ಬಿಡ್ತಾವ್ರೆ. ಇನ್ನು ಎಂಡೋಗಿ ಹೋಗೋಷ್ಟಕ್ಕೆ ಎಲ್ಲರನ್ನೂ ಎತ್ಕೊಂಡ್ಬರ್ಬೇಕನ್ನೋ ಗೊತ್ತಿಲ್ಲ. ಬರೋಗಿ ಜೀಪ್ ಕರ್ಸ್ತೀನಿ ಬರ್ರಿ. ರೋಡ್ ಇದೆಯಲ್ಲ? ಹಾಂ, ಜೀಪ್ ರೋಡ್ ಇದೆ. ಮೇಲೆ ಒಂದು ಜೀಪ್ ಬಂತು ನೋಡಿ ಗಾಡಿ. ಬಂದ್ರು. ಓ, TTನೇ ಗೊತ್ತಾಯ್ತು ಈ ರೋಡಲ್ಲಿ. ನಮ್ದು ಬರ್ಬೋದಿತ್ತಲ್ಲ ಹಂಗಾದ್ರೆ. ಸೊ ಫೈನಲಿ ಟಾಪಿಗೆ ಬಂದಿದ್ದೀವಿ. ಇದೇ ವ್ಯೂ ಪಾಯಿಂಟು. ಹುಡುಗಿ ಎಲ್ಲ ಟಯರ್ಡಾಗಿ ಕುತ್ಕೊಬಿಟ್ಟಿದ್ದಾರೆ ಇಷ್ಟಕ್ಕೆ. ಯಾಕಮ್ಮ ಸುಸ್ತಾಯ್ತೇನು? ಮಾತಾಡೋಕ್ಕೂ ಆಗ್ತಾ ಇಲ್ವಾ ನಮ್ಮ? ಓಕೆ, ರೆಸಾರ್ಟು ಎಂಜಾಯ್ ಮಾಡಿದ್ದೆಲ್ಲ ಆಯಿತು. ಓಕೆ, ರೆಸಾರ್ಟ್ ಪರವಾಗಿಲ್ಲ, ಕೊಡ್ಬೋದು. ಕ್ರೌಡ್ ತುಂಬ ಇತ್ತು. ಕ್ರೌಡ್ ಅನ್ನೋದು ಬಿಟ್ಟರೆ ಏನೆಲ್ಲ ಓಕೆ. ಇನ್ನೇನು ಚೆಕ್ಔಟ್ ಮಾಡ್ತೀವಿ ಇವಾಗ. 11 o'clock ಚೆಕ್ಔಟ್ ಇದೆ. ಚೆಕ್ಔಟ್ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಆನ್ ದ ವೇ ಇನ್ನೇನು ಮಾಮೂಲಿ ನಮ್ಮದು ಬಸ್ಸಲ್ಲಿ ಮಾಮೂಲಿ ಎಂಟರ್ಟೈನ್ಮೆಂಟ್ಸ್ ಎಲ್ಲ ಇದೆ. ನೈಟು ಎಷ್ಟೋಗಿ ರೀಚ್ ಆಗ್ತಿರೋ ಗೊತ್ತಿಲ್ಲ ಬ್ಯಾಂಗ್ಳೂರು. ಹೆಂಗಮ್ಮ ಇತ್ತು? ರೆಸಾರ್ಟು ಚೆನ್ನಾಗಿದೆ, ಬಟ್ ಕ್ರೌಡ್ ತುಂಬ ಕ್ರೌಡ್ ಇದೆ ಅಷ್ಟೇ. ಕ್ರೌಡ್ ಅನ್ನೋದು ಮತ್ತು ಸಿಕ್ಕಾಪಟ್ಟೆ ಇದೆ. ಕ್ರೌಡ್ ಬಿಟ್ಟರೆ ಇನ್ನೆಲ್ಲ ಓಕೆ ಆಗಿದೆ, ಓಡ್ಬೋದು. ಪೀಸ್. ಫಸ್ಟ್ ಟೈಮ್ ವಿಡಿಯೋ ಮಾಡಿರೋದು, ಸರಿಯಾಗಿ ಎಂಡ್ ಮಾಡಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್.